ಏ ಏ ಏ ಏ ಹೆಂಗ ಅಯ್ಯೋ ಅಲ್ಲಿ ನೋವು ಅಂತೀರ ನೋಡಿ. ಇಲ್ಲದೆ ತುರ್ಕಾಣಿ ಗಿಡ ಅಲ್ಲಿ ನೋಕ ವಜ್ರದಂತ ಮುದ್ದು ನೋಡಿ. ಹಿಂಗ ಒಂದು ಕಡ್ಡಿ ಕಿತ್ಕೊಳ್ರಿ, ಅಲ್ಲಿ ನೋಡಿ ತೊಟ್ಟಿಗೆ ತರೋದು ಕಾಣಿಸ್ತದ. ಆ ಯಾಲೆ ಅಲ್ಲಿ ನೋಕ ಮುದ್ದು ಫಸ್ಟ್ ನೋಡಿ ಕಡ್ಡಿನಾಗ ಸೇಮ್ ಬೇವನ ಕಡ್ಡಿನಾಗ ಉಜ್ದಂಗೆ ಉಜ್ರಯ್ಯ. ಎಷ್ಟು ತಿಂದ ನೋಡಿ ದೇಹ ಅವನ್ನೆಲ್ಲ ಉಜ್ಜೋದು ರೋಗಗಳು ಕೂಡ ಎಷ್ಟು. ಏನು ಅವನಳೆ ಎಂದಲೇ ನುಂಗಕ್ಕೆ ಹೋಗ್ಬೇಡ್ರಿ, ಅವನಳೆ ಹೋಗಿರಿ. ಆಮೇಲೆ ಇದೇನೋ ನಾವು ಒಳಗೆ ಹೋದ್ರೆ ಏನು ತೊಂದರೆ ಇಲ್ಲ ಅಂತ, ಡೇಂಜರ್ ಇಲ್ಲ. ತುರ್ಕಾಣಿ ಗಿಡ ಇದು. ಆಮೇಲೆ ನೋಡಯ್ಯ, ಇದ್ರಾಗ ಒಂದೆಲೆ ಹಿಂಗೆ ಕಿತ್ತರೆ ನೋಡಿ ಹಿಂಗೆ ತೊಟ್ಟಿಗ್ತದೆ ಟಪ 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 ಅಂತ. ನೋಡ ಆ ತೊಟ್ಟನ್ನ ಎತ್ತಿ ನಿಮ್ಗೆ ಎಲ್ಲಿ ಅಲ್ಲಿ ನೋವಿರ್ತದೆ ದೌಡೆ ಅಲ್ಲು ಆ ಜಾಗಕ್ಕೆ ಹಿಂಗೆ ಇಕ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಅದೇ ಏನಾಗ್ತದೆ, ಆ ಉಳ್ಕಾಲು ತಿಂದಿರೋ ಅಲ್ಲನ್ನ ಪಕ್ಕಾ ಬಂದೋಬಸ್ತ್ ಮಾಡ್ತದೆ. ಹಾಗೆ ಇನ್ನು ಇದ್ರಾಗ ಏನೇನೈತೆ ಎಲ್ಲ ತೋರಿಸ್ತೀನಿ ಬರ್ರಿ. ಇನ್ನೊಂದೇನು ಗೊತ್ತಾ, ನಮ್ಮ ಅಪ್ಪನು ನಮ್ಮ ತಾತನ ಕುರುಗಳು ನೋಡ್ಕೊಂಡು ಹೋಗೋವಾಗ ನಮ್ಮ ಅಪ್ಪನಿಗೆ ತೋರಿಸಿರೋದು ಇದು. ಇದು ನೋಡಿ ಕಾಯಿ ಐತಲ್ಲ, ತುರ್ಕಾಣಿ ಕಾಯಿ ನೋಡಿ. ಇದು ಒಂದು ಹಿಂಗೆ ಕಿತ್ಕೊಳ್ರಿ ನೋಡಿ, ಇದ್ರಾಗೂ ಬರ್ತದೆ ಹಿಂಗೆ ತೊಟ್ಟುಗಳು. ಈ ತೊಟ್ಟನ್ನು ಏನು ಮಾಡ್ಬೇಕಂದ್ರೆ ಅವನಾಳೆ ನೋಡಿ ಹಿಂಗೆ ಹಾಕೋನು ನಮ್ಮ ಅಪ್ಪನು ಹಾಕ್ಬಿಟ್ಟು ನೋಡಿ ಇಲ್ಲಿ ಹತ್ರ ಬರೀ ಗೊತ್ತಾಗ್ತದೆ ನೋಡಿ. ಹಿಂಗೆ ಉಜ್ಜೇರಿ ಅಗೋಳ ಸೋಪು ಅಂದ್ಬಿಟ್ಟು ನಾನು ಕ್ಯಾಮರ್ಸ್ಬಿಡೋದು ನೀನು ಬೆಳಗಾತಿ ಅಂದ್ಬಿಟ್ಟು. ಅವನಾಳೆ 1000 ಕಾಯಿ ಮೇಲೆ ಹಾಕಿದ್ದೀನಿ, ಬೆಳಗ್ಗೆ ಆಗಿಲ್ಲ. ನಮ್ಮ ಅಮ್ಮನೇ ಎತ್ತಾಯೋ ಆದರೆ ನೋಡಿ ಹಿಂಗೆ ಸೋಪ್ ಥರ ಬರ್ತದೆ. ಹಳಬರು ಬಾಲ್ಯ ಕಿಲಾಡಿಗಳು ಯಾ ಗಿಡದಾಗ ಏನದು ಎಲ್ಲ ತಿಳ್ಕೊಳೋರು ನೋಡಿ. ಈ ಥರ ಆಗ್ತದೆ ಈ ಕಾಯಿ ತೊಟ್ಟು ನೋಡಿ. ಹಂಗೆ ಇನ್ನೊಂದು ಸತಿ ತೋರಿಸ್ತೀನಿ, ಯಾಕೆ ಹೇಳೋ, ನನಗೆ ಬೆಳ್ಳಗಾಗ ಕಾಸೆ ನೋಡಿ. ಇವಾಗ ಇಲ್ಲಿ ಹಾಕ್ತೀನಿ ತೊಟ್ಟುಗಳು ಹಾಕ್ಬಿಟ್ಟು ನೋಡಿ ಇಲ್ಲಿ ಉಜ್ತೀನಿ. ಇವಾಗ ಇಲ್ಲಿ ಬೆಳ್ಳಗಾಗ್ತದೆ. ಹೆಂಗಯ್ಯ ಹಳೆ ಕಾಲದ ಸೋಪು ಅವನಾಳೆ ನೋಡಿ. ಇದನ್ನು ಸೋಪಾಟಗಳು ಆಡ್ಯಾರಿ ನಾವು. ಈ ಕಾಯಿಗಳಲ್ಲಿ ಸೋಪ್ ಥರ ಬರ್ತದೆ. ಅದಾದಮೇಲೆ ಎಲೆನಾಗ ಏನು ಮಾಡ್ಬೋದು ಅಂತ ತೋರಿಸ್ತೀನಿ ಬರ್ರಿ. ಆಮೇಲೆ ಈ ಜಾತ್ರೆನಲ್ಲಿ ಬುಡ್ಗಳು ಬಿಡೋದು ತಗೊಳ್ಳೋ ಅನ್ನೇ ನಮ್ಮಪ್ಪನಿಗ. ಆ ದುಡ್ಡುಗಳೂ ಅಷ್ಟೇ ಉಳಿಸ್ಬಿಟ್ಟು ನೋಡಿ ಇದ್ರಾಗೆ ಆ ಬುಡ್ಗಳು ಬಿಡೋದು ಮಾಡ್ಕೊಟ್ಬಿಡು. ಅದೇ ನೀವು ಇಂಗ್ಲೀಷಾಗಿ ಬಬಲ್ಸ್ ಅಂತೀರಲ್ಲ ಅವು ನೋಡಿ, ಇದ್ರಾಗೆ ಬಿಟ್ಬಿಡ್ತೀನಿ ತುರ್ಕಾಣಿ ಎಲೆನಾಗ ನೋಡಿ. ಹಿಂಗೊಂದು ಎಲೆ ಮುರ್ಕೊಳ್ರಿ ನೋಡಿ, ಒದ್ದ ನೋಡಿ. ಹಿಂಗೆ ಮುರ್ಕೊಂಡು ಹಿಂಗೆ ಎಳ್ಕೋ ಬರ್ರಿ ಬಬ್ಡಿ ಥರ ನೋಡ್ಕೊ. ಇವಾಗ ಬರ್ತದೆ ತಯಾರಿಕೆ ಹೆಂಗಯ್ಯ. ಅವನಾಳೆ 100 ರೂಪಾಯಿ ಬುಡ್ಗಳು ಬಿಡೋದು, ಅದೇ 100 ರೂಪಾಯಿಗೆ ಹೋಗ್ಬಿಟ್ಟು ಬಿರಿಯಾನಿ ಹಾಕ್ಸು. ಬುಡ್ಗಳು ಬಿಡ್ತಾ ಇರು. ಅವನಾಳೆ ಹೋಗಿದ್ದು ಹೋಗ್ಲಿ, ಬಂದಿದ್ದು ಬರಲಿ ಅಂತ ಅವನಾಳೆ. ಏ ಏ ಏ ಏ ಹೆಂಗ ನೋಡ್ದೇನೆ ಪೂರ್ವಿಕರು ಏನು ಕಲ್ಯಾಗಾರರು ಆವಕ್ಕೆ ಡಿಗ್ರಿಗಳು ಯಾವ ಗಿಡದಾಗ ಏನು ಅಂತ ಅವ್ರಿಗೆ ಪಕ್ಕ ಗೊತ್ತಿರ್ತದೆ ಏನು ಲಾಭ ಅಂತ. ಆಮೇಲೆ ನೋಡಿದ್ದು ತುರ್ಕಾಣಿ ಗಿಡ. ಇದ್ರಾಗ ಅವಾಗೆ ತೋರಿಸ್ನಲ್ಲ, ಒಂದಿಷ್ಟು ಮುರ್ಕೊಂಡು ಕ್ಲೀನಾಗಿ ಅಲ್ಲಿಗಳು ಉಜ್ರಿ. ಅಲ್ಲಿಗಳು ಸ್ವಲ್ಪ 4 ದಿವಸಕ್ಕೆ ಒಂದು ಸತಿ ಉಜ್ರಿ ಬಂದೋಬಸ್ತ್ ಆಗ್ತದೆ. ಆಮೇಲೆ ಅಲ್ಲಕಾಯಿ ಮದ್ದು ಬಳಸಿದ ಮೇಲೆ ಒಂದು 18-20 ದಿವಸ ಸೀಗಳು ಟೀ ಕಾಫಿಗಳು ಬಳಸಕ್ಕೆ ಹೋಗ್ಬೇಡ್ರಿ, ಹುಷಾರು. ಆದಷ್ಟು ಈ ವಿಡಿಯೋನ ಗೊತ್ತಿಲ್ದಿರೋರ್ಗೂ ಶೇರ್ ಮಾಡಿರಿ, ಇನ್ನಷ್ಟು ಜನಕ್ಕೆ ತಿಳಿಸ್ರಿ. ಆದರೆ ಮರೀದಿರ ನಮ್ಮ ರ್ಯಾಪರ್ ಕೀರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ.